ನಿಮಗೇನಾದರೂ ಕೂಲ್ ಸಮಸ್ಯೆ ಇತ್ತು, ವೈಟ್ ಹೇರ್ಸ್ ಆಗ್ತಾಯಿದೆ ಆ್ಯಂಡ್ ಕೂಲಲ್ಲಿ ಡ್ಯಾಂಡ್ರಫ್ ಆಗ್ತಾಯಿದೆ ಅಂದರೆ ಈ ಒಂದು ಆಯಿಲ್ನ ಟ್ರೈ ಮಾಡಿ. ಖಂಡಿತವಾಗ್ಲೂ ಕೂದಲು ಬ್ಲ್ಯಾಕ್ ಆಗುತ್ತೆ. ಅಂದರೆ ಕ್ರಮೇಣವಾಗಿ ನಿಮಗೆ ವೈಟ್ ಹೇರ್ಸ್ ಕಡಿಮೆ ಆಗ್ತಾ ಬರುತ್ತೆ ಆ್ಯಂಡ್ ವೈಟ್ ಹೇರ್ಸ್ ಆಗೋದನ್ನು ತಡೆ ಹಿಡಿಯುತ್ತೆ. ಹಾಗಾಗಿ ಸೊ ಅದಕ್ಕೆ ಇವತ್ತು ಆಯಿಲ್ ಪ್ರಿಪೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಜಾಸ್ತಿ ದಿನ ಆಯಿತು ನಾನು ಆಯಿಲ್ ಯಾವುದು ಕೂಡ ಪ್ರಿಪೇರ್ ಮಾಡಿದ್ದಿಲ್ಲ. ಸೊ ಇವತ್ತು ನಿಮಗೂ ಕೂಡ ತೋರಿಸಿದ್ರೆ ಆಯಿತು ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರ್ಯಾರ್ದು ಕೂಲ್ ಸಮಸ್ಯೆ ಇತ್ತು ಅಂದರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಓಕೆನಾ. ಸೊ ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮಾಮ್ ಕಾರ್ನರ್ ವ್ಲಾಗ್ಸ್ಗೆ. ಸೊ ಇವತ್ತು ನಾನು ಹೇರ್ ಆಯಿಲ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಏನೇನೆಲ್ಲ ತೊಗೊಂಡಿದ್ದೀನಿ ಅಂದರೆ, ಇವಾಗ ನಾವು ಹೊರಗಡೆ ಏನು ತೊಗೊಳ್ತೀವಲ್ವ ಆಯಿಲು, ಸೊ ಅದನ್ನೇ ಮನೆಯಲ್ಲಿ ಯಾವ ಥರ ಆಯುರ್ವೇದಿಕ್ಕಾಗಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ರೋಸ್ಮೆರಿ ಲೀವ್ಸ್ನ ಮೀಶೋಯಿಂದ ಆರ್ಡರ್ ಮಾಡಿದ್ದೆ. ನಿಮಗೆ ಬೇಕಿದ್ರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹೊರಗಡೆ ಎಲ್ಲ ಕಾಸ್ಟ್ಲಿ ಇದೆ, ಮೀಶೋದಲ್ಲಿ ಕಡಿಮೆ ಇದೆ, ಸೊ ನೀವು ಅಲ್ಲಿ ಬೈ ಮಾಡ್ಬೋದು. ಹಾಗೆ ಈ ಒಂದು ಪೌಡರ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಇದು ಕೂಡ ಅಷ್ಟೇ ಒಂದು 131 ರುಪೀಸಲ್ಲಿ ನಿಮಗೆ ಈ ಒಂದು 10 ಪೌಡರ್ ಬರುತ್ತೆ. ಇದು ಯಾವ್ದ್ಯಾವುದು ಅಂತ ಹೇಳ್ತೀನಿ. ಒಂದು ಸ್ವಲ್ಪ ಬ್ರಿಂಗ್ರಾಜ್, ಇಲ್ಲಿ ನಮಗೆ ಮೇಯ್ನಾಗಿ ಬೇಕಾಗಿರೋ ಒಂದು ಬ್ರಿಂಗ್ರಾಜ್. ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಕೂದಲು ಹೇರ್ ಗ್ರೋತ್ ಆಗೋದಕ್ಕೆ ಆ್ಯಂಡ್ ವೈಟ್ ಹೇರ್ಸ್ನ ತಡೆ ಹಿಡಿಯೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ರಾವ್ ಹರ್ಬ್ಸ್ ಸಿಕ್ತು ಅಂದರೆ ನೀವು ಅದನ್ನೇ ತೊಗೋಬೋದು, ಇಲ್ಲ ಅಂದರೆ ಈ ಥರ ಪೌಡರ್ಸ್ ಕೂಡ ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಆಲ್ರೆಡಿ ಈ ಥರ ಪೌಡರ್ಸ್ ಇತ್ತು, ಹಾಗಾಗಿ ಇದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಂದು ಅರ್ಧದಷ್ಟು ನೀಮ್ ಪೌಡರ್, ಹಾಗೆ 1 ಸ್ಪೂನಷ್ಟು ಹೆನ್ನಾ ಪೌಡರ್, 1 ಸ್ಪೂನಷ್ಟು ಹೈಬಿಸ್ಕಸ್ ಪೌಡರ್, ಹಾಗೆ 1 ಸ್ಪೂನಷ್ಟು ಆಮ್ಲಾ ಪೌಡರ್, 1 ಸ್ಪೂನಷ್ಟು ಇಂಡಿಗೋ ಪೌಡರ್, ಹಾಗೆ 1 ಸ್ಪೂನಷ್ಟು ಬ್ರಿಂಗ್ರಾಜ್ ಪೌಡರ್. ಸೊ ಇದೆಲ್ಲವನ್ನು ನಾನು ತೊಗೊತಾ ಇದ್ದೀನಿ. ಬ್ರಿಂಗ್ರಾಜು, ಇಂಡಿಗೋ ಮೇಯ್ನಾಗಿ ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹೊರಗಡೆಯಿಂದ ತಂದಿರೋ ಎಣ್ಣೆಯಲ್ಲಿ ಯಾಕೆ ಹೇರ್ ಗ್ರೋತ್ ಆಗುತ್ತೆ ಅಂದರೆ ಈ ಎರಡೇ ಕಾರಣದಿಂದ. ಸೊ ಇಲ್ಲಿ ರೋಸ್ಮೆರಿ ಲೀವ್ಸು, ಬ್ರಿಂಗ್ರಾಜು ಆ್ಯಂಡ್ ಇಲ್ಲಿ ಇಂಡಿಗೋ, ಹೈಬಿಸ್ಕಸ್. ಸೊ ಇಷ್ಟು ಪದಾರ್ಥದಿಂದ ನಾವು ಆಯಿಲಲ್ಲಿ ಹಾಕಿ ಕಾಸೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗುತ್ತೆ ಆ್ಯಂಡ್ ವೈಟ್ ಹೇರ್ಸ್ ಬರೋದನ್ನು ಸ್ಟಾಪ್ ಮಾಡುತ್ತೆ. ಹಾಗಾಗಿ ಬ್ರಿಂಗ್ರಾಜು ತುಂಬ ಅಂದರೆ ತುಂಬ ಒಳ್ಳೆಯದು. ನಿಮಗೇನಾದರೂ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಬ್ರಿಂಗ್ರಾಜು ಆಮೇಲೆ ಇಂಡಿಗೋ ಪೌಡರು ಇದೆಲ್ಲ ಒಂದು ಲೀವ್ಸ್ ಹಸಿ ಎಲೆ ಏನಾದರೂ ಸಿಕ್ತು ಅಂದರೆ ಅದನ್ನೇ ಹಾಕ್ಕೊಂಡು ಮಾಡಿ, ಅದು ಬೆಸ್ಟ್, ಇನ್ನೂ ಬೆಸ್ಟ್ ಆಗಿರುತ್ತೆ. ಸೊ ಇಲ್ಲ ಅನ್ನೋರು ಈ ಥರ ಡ್ರೈ ಲೀವ್ಸ್ನ ಅಥವಾ ಪೌಡರ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ನಾನಿಲ್ಲಿ 1 ಸ್ಪೂನಷ್ಟು ಮೆಂತ್ಯ, 1 ಉಳ್ಳಾಗಡ್ಡಿ, 1 ಸ್ಪೂನಷ್ಟು ಕಪ್ಪು ಎಳ್ಳು, ಹಾಗೆ ಒಂದು ಸ್ವಲ್ಪ ಕರಿಬೇವು, ರೋಸ್ಮೆರಿ ಲೀವ್ಸು, ಹಾಗೆ ಬಾದಾಮಿ ಎಣ್ಣೆ, ಆಮೇಲೆ ಒಣಗಿರೋ ನೆಲ್ಲಿಕಾಯಿ, ಅಗಸೆ ಬೀಜ, 1 ಕಪ್ಪಷ್ಟು ದಾಸವಾಳದ ಒಣಗಿರೋ ಹೂವು, ಹಾಗೆ ಇಲ್ಲಿ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಷ್ಟನ್ನು ಯೂಸ್ ಮಾಡ್ಕೊಂಡು ಇವತ್ತು ಮನೆಯಲ್ಲೇ ಒಂದು ಹರ್ಬಲ್ ಆಯಿಲ್ನ ರೆಡಿ ಮಾಡ್ತಾಯಿದ್ದೀನಿ. ಸೊ ನೀವು ಹೊರಗಡೆ ಏನಾದ್ರು ತೊಗೊಂಡ್ರೆ ಈ ಒಂದು ಹರ್ಬಲ್ ಆಯಿಲು 700ರಿಂದ 800ವರೆಗೂ ಒಂದು ಬಾಟಲ್ಗೆ ಪ್ರೈಸ್ ಮಾಡ್ತಾರೆ. ಸೊ ನಾನು ಆಲ್ರೆಡಿ ಎಲ್ಲ ಒಂದು ಇನ್ಸ್ಟಾಗ್ರಾಮಲ್ಲೆಲ್ಲ ಚೆಕ್ ಮಾಡಿದ್ದೀನಿ. ಸೊ ರೇಟ್ ಅಂತ ತುಂಬ ಹೈ ಇದೆ, ಅದರಲ್ಲೆಲ್ಲ ಕೂಡ ಇದನ್ನೇ ಹಾಕ್ತಾರೆ. ಸೊ ಇದನ್ನೇ ನೋಡಿಕೊಂಡು ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ನಿಮಗೂ ಕೂಡ ಯಾವಾಗ ಬೇಕು ಆವಾಗ ಮಾಡ್ಕೋಬೋದು. ಆ್ಯಂಡ್ ಆ ಪ್ರೈಸಲ್ಲಿ ನೀವು ಅದರಲ್ಲಿ ಒಂದು 3-4 ಸರಿ ಮಾಡ್ಕೋಬೋದು. 1 ಬಾಟಲ್ ತೊಗೊಳ್ಳೋ ಪ್ರೈಸಲ್ಲಿ 3-4 ಸರಿ ಮಾಡ್ಕೋಬೋದು. ಇದ್ರದ್ದೆಲ್ಲ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸರ್ತಿ ಬೇಕಿದ್ದರೆ ನೀವು ಚೆಕ್ ಮಾಡ್ಕೋಬೋದು. ಸೊ ತುಂಬ ಕಡಿಮೆ ಇದೆ. ಪೌಡರ್ಸ್ಗೆಲ್ಲ 131 ರುಪೀಸ್ ಏನೋ ಬೀಳುತ್ತೆ, ಒಂದು 10 ಪ್ಯಾಕೆಟ್ ಏನೋ ಬರುತ್ತೆ. ನೀವು ಆ ಒಂದು ಪೌಡರಿಂದ ನೀವು ಹೇರ್ ಪ್ಯಾಕ್ ಹಾಕ್ಕೋಬೋದು ಆ್ಯಂಡ್ ಫೇಸ್ ಪ್ಯಾಕ್ ಮಾಡ್ಕೋಬೋದು, ಫೇಸ್ ಸ್ಕ್ರಬ್ ಮಾಡ್ಕೋಬೋದು ಆ್ಯಂಡ್ ಹೇರ್ ಆಯಿಲ್ ಮಾಡ್ಕೋಬೋದು. ಆ್ಯಂಡ್ ರೋಸ್ಮೆರಿ ಲೀವ್ಸು ಅಷ್ಟೇ ಬ್ಲಿಂಕಿಟಲ್ಲೆಲ್ಲ ಜಾಸ್ತಿ ಪ್ರೈಸ್ ಇದೆ, ಬಟ್ ಇಲ್ಲಿ ಕಡಿಮೆ ಪ್ರೈಸ್ ಇದೆ. ಹಾಗೆ ನಿಮಗೆ ಆಯಿಲ್ ಅಪ್ಲೈ ಮಾಡ್ಕೋದಕ್ಕೆ ಒಂದು ಬಾಟಲ್ ಕೂಡ ಕೊಡ್ತಾರೆ, ಜಸ್ಟ್ 95 ರುಪೀಸಲ್ಲಿನೇ. ಅದು ತುಂಬಾ ಬೆನಿಫಿಟ್ ಇದೆ, ಹಾಗಾಗಿ ಹೋಗಿ ಒಂದು ಸರ್ತಿ ಚೆಕ್ ಮಾಡಿ. ಸೊ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಕಾಯಿಸ್ತಾ ಇದ್ದೀನಿ. ಸೊ ಇಷ್ಟು ತೊಗೊಂಡಿದ್ದೀನಿ. ಬೇಕಿದ್ರೆ ನಾವು ಫ್ರೆಶ್ ಆಗಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿಲೇ ನಾನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಏನು ಕಪ್ಪೆಳ್ಳು, ಆಮೇಲೆ ಅಗಸೆ ಬೀಜ, ಮೆಂತ್ಯ, ಒಣಗಿರೋ ನೆಲ್ಲಿಕಾಯಿ ಅಂದರೆ ಆಮ್ಲ, ದಾಸವಾಳದ ಹೂವು, ಕರಿಬೇವು, ಇದೆಲ್ಲ ಕೂಡ ಎಣ್ಣೆನಲ್ಲಿ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿಡಿ. ಹೈ ಫ್ಲೇಮು ಬೇಡ, ಮೀಡಿಯಮ್ ಫ್ಲೇಮು ಬೇಡ. ಸೊ ಇಷ್ಟನ್ನು ಹಾಕಿಬಿಟ್ಟು ಲೋ ಫ್ಲೇಮಲ್ಲಿಡಿ. ಹಾಗೆ 1 ಉಳ್ಳಾಗಡ್ಡಿ ಹಾಕಿದ್ದೀನಿ. ಸೊ ಉಳ್ಳಾಗಡ್ಡಿ ಪೂರ್ತಿ ಅದು ಹಸಿ ವಾಸನೆ ಎಲ್ಲ ಹೋಗಿ ಕ್ರಿಸ್ಪಿ ಆಗಬೇಕು, ಆ ಥರ ಆಗೋವರೆಗೂ ಎಣ್ಣೆನ ನಾವು ಕುದಿಸ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಒಣಗಿರೋ ದಾಸವಾಳ ಹೂವು ತೊಗೊಂಡಿದ್ದೀನಿ. ನನಗೆ ಸ್ವಲ್ಪ ಸಿಕ್ತು, ಸ್ವಲ್ಪ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಮತ್ತು ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾವು ಏನು ತೊಗೊಂಡಿದ್ವಿ ಪೌಡರು, ಸೊ ಇದೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ.
ಇವಾಗ ನಾವು ಹೊರಗಡೆ ಏನು ತೊಗೋತಾ ಇದ್ದೀವಲ್ವ ಮಾರ್ಕೆಟಲ್ಲಿ, ಆ ಒಂದು ಆಯಿಲಲ್ಲಿ ಇದೇ ಥರ ಹರ್ಬ್ಸ್ನ ಆ್ಯಡ್ ಮಾಡಿರ್ತಾರೆ. ಅದಕ್ಕೋಸ್ಕರನೇ ಕಲರ್ ಆ ಥರ ಚೇಂಜ್ ಆಗಿರುತ್ತೆ. ಆ್ಯಂಡ್ ಹೇರ್ಸು ಬ್ಲ್ಯಾಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಏನಂದರೆ ಮೇನ್ ಇದೇ ಒಂದು ಹರ್ಬ್ಸ್ ಭೃಂಗರಾಜು ಆಮೇಲೆ ಇಂಡಿಗೋ ಇದೆಲ್ಲ ಕೂಡ ಕೂದಲ ವೈಟ್ ಹೇರ್ಸ್ ಆಗೋದನ್ನು ತಡೆ ಹಿಡಿಯುತ್ತೆ. ಹಾಗಾಗಿ ಸೊ ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ, 100% ವರ್ಕ್ ಆಗುತ್ತೆ. ಸೊ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಇದು ಯಾವುದೂ ನಿಮ್ಮ ಹತ್ರ ಇಲ್ಲ ಅಂದ್ರೂ ಅಷ್ಟೇ ಹೋಯಿತು, ಬರೀ ಕರಿಬೇವು ಇತ್ತು ಅಂದರೂ ಕೊಬ್ಬರಿ ಎಣ್ಣೆಯಲ್ಲಿ ಕರಿಬೇವು ಹಾಕಿಬಿಟ್ಟು ಹಚ್ಕೊಳ್ಳಿ, ಅದು ಕೂಡ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಇದು ನಾನು ಮಾಡ್ತಾ ಇರೋದು ಸೆಕೆಂಡ್ ಟೈಮು. ಫಸ್ಟು ನಾನು ಮಾಡಿ ಹಚ್ಕೋತಾ ಇದ್ದೆ, ಇತ್ತೀಚೆಗೆ ನನಗೆ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಹಾಗಾಗಿ ನಾನು ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಪೌಡರ್ಸು ಎಲ್ಲ ಇತ್ತಲ್ವ ಹರ್ಬ್ಸ್ದು, ಹಾಗಾಗಿ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡಿದರೆ ಆಯಿತು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರೋಸ್ಮೇರಿ ವಾಟರ್ನ ಯಾವ ರೀತಿ ರೆಡಿ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ, ಹೋಗಿ ಒಂದು ಸರ್ತಿ ಚೆಕ್ ಮಾಡಿ, ಓಕೆನಾ. ಸೊ ಅದು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ. ಮೇನಾಗಿ ನನಗೆ ಯಾಕೋ ಗೊತ್ತಲ್ಲ, ಇತ್ತೀಚೆಗೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ, ಎಲ್ಲಿ ನೋಡಿದರೂ ಅಲ್ಲಿ ಕೂದಲು ಬೀಳ್ತಾಯಿದೆ. ಸೊ ಹಾಗಾಗಿ ಆದಷ್ಟು ಈ ಥರ ಆಯಿಲ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಈ ಸರಿ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ. ಸೊ ನೋಡಿ, ಇಷ್ಟ ಆದರೆ ಸಾಕು, ನಿಮಗೆ ಗೊತ್ತಾಗ್ಬಿಡುತ್ತೆ ಎಲ್ಲ ಫುಲ್ ಡ್ರೈ ಆಗಿ ಒಂದು ಕಡೆ ಹರ್ಬ್ಸ್ ಆಗುತ್ತೆ, ಎಣ್ಣೆ ಎಲ್ಲ ಕೆಳಗಡೆ ಬಿಟ್ಕೊಳುತ್ತೆ. ಸೊ ಇಲ್ಲಿವರೆಗೂ ನೀವು ಕುದಿಸ್ಬೇಕಾಗತ್ತೆ. ಕುದಿಸೋದು ಅಂದರೆ ಲೋ ಫ್ಲೇಮಲ್ಲಿ ಇಟ್ಬಿಡಿ, ಅದೆಲ್ಲ ತಾನಾಗಿ ಸತ್ವ ಬಿಟ್ಕೊಳ್ಳುತ್ತಲ್ಲ, ಅಷ್ಟಾದರೆ ಸಾಕು. ಸೊ ಇದನ್ನು ಯಾವ ರೀತಿ ಹಚ್ಚಬೇಕು ಅಂದರೆ ವಾರದಲ್ಲಿ ಒಂದು 3 ಸಾರಿ ಹಚ್ಚಿ. ವಾರದಲ್ಲಿ 3 ಸಾರಿ ನೀವು ಯಾವಾಗಲಾದರೂ ಹಚ್ಚಿ, ಬಟ್ ವಾರದಲ್ಲಿ 3 ಸಾರಿ ಹಚ್ಚಿ. ಫುಲ್ ಡೇ ಬಿಟ್ಟರೂ ನಡೆಯುತ್ತೆ, ಅಥವಾ ನೀವು ನೈಟಲ್ಲಿ ಅಷ್ಟೇ ಹಚ್ಕೊಂಡ್ರೂ ನಡೆಯುತ್ತೆ. ವಾರದಲ್ಲಿ 3 ಸರ್ತಿ ಹಚ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನೀವು ಹೇರ್ ವಾಶ್ ಮಾಡಿದ್ರೂ ನಡೆಯುತ್ತೆ. ಸೊ ಕೂದಲು ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, 1 ಮಂತಲ್ಲೇ ನಿಮಗೆ ಗೊತ್ತಾಗುತ್ತೆ. ಹೇರ್ಸ್ ಎಲ್ಲ ಬ್ಲ್ಯಾಕ್ ಅನಿಸುತ್ತೆ. ಸೊ ಒಂಥರ ಫುಲ್ ನೆತ್ತಿ ಎಲ್ಲ ಬ್ಲ್ಯಾಕ್ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಯಾವುದೇ ಒಂದು ಹರ್ಬ್ಸ್ನ ಯೂಸ್ ಮಾಡಿ ನಾವು ಯಾವುದೇ ಒಂದು ಫೇಸ್ ಪ್ಯಾಕ್ ಆಗಿರ್ಬೋದು, ಅಂದರೆ ಮನೆಯನ್ನು ಒಂದು ಹೋಮ್ ಮೇಡ್ ರೆಮಿಡಿ ಏನಾದರೂ ಟ್ರೈ ಮಾಡಿದಾಗ ಅದರದ್ದು ರಿಸಲ್ಟ್ ಬರಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯಾವುದೂ ಕೂಡ ಸಡನ್ನಾಗಿ ಸಿಗೋದಿಲ್ಲ. ಆ್ಯಂಡ್ ಸಡನ್ನಾಗಿ ರಿಸಲ್ಟ್ ನಿಮಗೆ ಸಿಗ್ತಾ ಇದೆ ಅಂದರೆ ಅದರಲ್ಲಿ ಏನೋ ಒಂದು ಆಲ್ಟರ್ನೇಟಿವ್ ಕೆಮಿಕಲ್ ಇದೆ ಅಂತಲೇ ಅರ್ಥ. ಹಾಗಾಗಿ ಸೊ ಇದು ಕಡಿಮೆ ಆಗುತ್ತೆ, ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಸೊ ಹೊರಗಡೆಯಿಂದ ತಂದು ಕೆಮಿಕಲ್ ಅಪ್ಲೈ ಮಾಡಿಕೊಂಡು ಹೇರ್ಸು ಎಲ್ಲ ಹಾಳು ಮಾಡ್ಕೊಳ್ಳೋಕ್ಕಿಂತ ಆದಷ್ಟು ಮೊದಲಿಂದನೂ ಏನು ಹಳೇದಿಂದ ಬಂದಿದೆ ಅದನ್ನೇ ನಾವು ಇವಾಗಲೂ ಮನೆಯಲ್ಲೇ ಟ್ರೈ ಮಾಡಿದರೆ 100% ವರ್ಕ್ ಆಗುತ್ತೆ. ಬಟ್ ಸ್ಲೋ ಆಗ್ಬೋದು, ಬಟ್ ರಿಸಲ್ಟ್ ಮಾತ್ರ ಸಿಗುತ್ತೆ. ಹಾಗಾಗಿ ಒಂದು ಸರ್ತಿ ಅದನ್ನೇ ಟ್ರೈ ಮಾಡೋದು ಬೆಸ್ಟು. ಸೊ ಫೇಸ್ ಪ್ಯಾಕ್ದು ಪೌಡರ್ದು ನಾನು ವೀಡಿಯೋ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಸೊ ಅದನ್ನು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ವರ್ಕ್ ಆಗುತ್ತೆ. ಯಾವುದೇ ಥರ ದುಡ್ಡು ಕೊಡ್ತಾರೋ ಒಂದು ಫೇಸ್ ವಾಶು, ಫೇಸ್ ಸ್ಕ್ರಬ್ಬರ್ಗಿಂತನೂ ಕಡಿಮೆ ಇಲ್ಲ, ಅಷ್ಟು ಮಟ್ಟಿಗೆ ರಿಸಲ್ಟ್ ಸಿಗುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಸೊ ಇವಾಗ ಈ ಒಂದು ಆಯಿಲ್ ಆದಮೇಲೆ ನಾನಿಲ್ಲಿ ಆಲ್ಮಂಡ್ ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಿಮಗೆ ಕೆಲವೊಬ್ಬರಿಗೆ ಬರೋದಿಲ್ಲ ಆಲ್ಮಂಡ್ ಆಯಿಲು. ಸೊ ಆಗಬಾರ್ದೇ ಇದ್ದರೆ ನೀವು ಸ್ಕಿಪ್ ಮಾಡ್ಬೋದು. ನನಗೆ ಸಖತ್ ಇಷ್ಟ ಆಗುತ್ತೆ. ಆಮೇಲೆ ಹೇರ್ ಗ್ರೋತ್ಗೆ ಬಾದಾಮಿ ಆಯಿಲು ತುಂಬ ಒಳ್ಳೆಯದು, ಹಾಗಾಗಿ ಅದನ್ನು ಹಾಕ್ಕೋತಾ ಇದ್ದೀನಿ. ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಈ ಒಂದು ಟ್ಯಾಬ್ಲೆಟ್. ಸೊ ಇದು ಏನು ಗೊತ್ತಾ, ಕ್ಯಾಪ್ಸುಲ್. ಇದು ವಿಟಮಿನ್ ಇ ಕ್ಯಾಪ್ಸುಲ್. ಇದರಿಂದ ಕೂದಲು ತುಂಬ ಸ್ಮೂತ್ ಆಗುತ್ತೆ. ಆ್ಯಂಡ್ ಸೆರಮ್ ಯೂಸ್ ಮಾಡ್ತೀವಲ್ವ, ಅದೇ ಥರ ಫೀಲ್ ಆಗುತ್ತೆ. ಹಾಗಾಗಿ ಇದರಿಂದನೂ ಕೂಡ ಅಷ್ಟೇ ಹೇರ್ ಗ್ರೋತ್ ಆಗುತ್ತೆ. ಸೊ ನಾವು ಪ್ರೆಗ್ನೆಂಟ್ ಇದ್ದಾಗೆಲ್ಲ ಕೂಡ ಈ ಒಂದು ಟ್ಯಾಬ್ಲೆಟ್ ಯೂಸ್ ಮಾಡಿರ್ತೀವಿ, ಆವಾಗ ಹೇರ್ ಗ್ರೋತ್ ಎಷ್ಟಾಗುತ್ತೆ ಅಲ್ವಾ. ಹಾಗಾಗಿ ಇದನ್ನು ಹೊಟ್ಟೆ ತೊಳಕ್ಕೆ ಹೋಗಬೇಡಿ. ಸೊ ಈ ಒಂದು ಎಣ್ಣೆಗೆ ಹಾಕಿ ಕ್ಯಾಪ್ಸುಲ್ನ ಕಟ್ ಮಾಡಿಬಿಟ್ಟು ಈ ಥರ ಎಣ್ಣೆಯಲ್ಲಿ ಆ್ಯಡ್ ಮಾಡಿ ಒಂದು 2ರಿಂದ 3 ಹಾಕಿದ್ರೂ ನಡೆಯುತ್ತೆ. ಸೊ ತುಂಬ ಅಂದರೆ ತುಂಬ ರಿಸಲ್ಟ್ ಸಿಗುತ್ತೆ. ಮೇನ್ ಒಂದು ಸೀಕ್ರೆಟ್ ಒಂದು ಇಂಗ್ರೀಡಿಯೆಂಟ್ ಅಂದರೆ ಇದು. ಸೊ ಇದನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ. ಸೊ ಮೀಶೋದಲ್ಲಿ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗ್ತಾಯಿದೆ. ಒಂದು 100 ರೂಪೀಸ್ಗೆ ನಿಮಗೆ 80 ರೂಪೀಸ್ಗೆ 100 ಟ್ಯಾಬ್ಲೆಟ್ ಏನೋ ಸಿಗ್ತಾಯಿದೆ. ಸೊ ಅದರದ್ದು ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇವತ್ತಿನ ಈ ಒಂದು ವಿಡಿಯೋ ಹರ್ಬಲ್ ಹೇರ್ ಆಯಿಲ್ ನಿಮಗೇನಾದ್ರು ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಏನು ಒಂದಿಲ್ಲ ಒಂದಿದೆ ಅಂದರೂ ಕೂಡ ಅದನ್ನೇ ಹಾಕಿ ಮನೆಯಲ್ಲೇ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಆ್ಯಂಡ್ ಈ ಥರ ಒಂದು ಸ್ಪ್ರೇ ಬಾಟಲ್ ಇತ್ತು ಅಂದರೆ ಅದರಲ್ಲಿ ಹಾಕಿಬಿಟ್ಟು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇನ್ನೂ ಈಸಿ ಆಗುತ್ತೆ. ಆ್ಯಂಡ್ ಸ್ಕಾಲ್ಪ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸಖತ್ ಹೆಲ್ಪ್ ಆಗುತ್ತೆ. ನಾನು ಇದನ್ನು ಮೀಶೋದಲ್ಲಿ ರೋಸ್ಮೆರಿ ಲೀವ್ಸಿಂದ ಒಂದು ಬಾಟಲ್ ಫ್ರೀಯಾಗಿ ಬಂದಿತ್ತು, ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಬೇಕಾಗಿದ್ದರೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ, ಓಕೆನಾ. ಸೊ ಈ ಥರ ಆಗಿರುತ್ತೆ. ಕಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಹರ್ಬ್ಸ್ ಎಷ್ಟು ಹಿಡಿದಿರುತ್ತೆ, ಆ ಒಂದು ಆಯಿಲ್ ಯಾವ ಥರ ಚೇಂಜ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ನಾನಿವಾಗ ಕೈಗೆ ಹಾಕಿ ತೋರಿಸ್ತೀನಿ, ನೋಡ್ತಾ ಇರ್ಬೋದು ನೀವು. ತಲೆಗೆ ಅಪ್ಲೈ ಮಾಡಿಕೊಂಡ್ರೆ ಸಾಕು, ಹೇರ್ಸ್ ಆವಾಗಲೇ ನಿಮಗೆ ಕಲರ್ ಒಂದು ಸ್ವಲ್ಪ ಚೇಂಜಸ್ ಕಾಣ್ತಾ ಇರುತ್ತೆ, ಬ್ಲ್ಯಾಕ್ ಆಗೋ ಥರ. ಸೊ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ, ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೋಡಿ, ಐ ಹೋಪ್ ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು ಹಾಕಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.